ಜಿಲ್ಲಾ ಪಂಚಾಯಿತಿ ಕ್ಷೇತ್ರ ಬಿಜೆಪಿ ಸದಸ್ಯೆ ಯೋಗೇಶ್ ಗೌಡ ಅವರ ಹತ್ಯೆ ಪ್ರಕರಣದಲ್ಲಿ ಬಂಧಿತರಾಗಿರುವ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ನ್ಯಾಯಾಂಗ ಬಂಧನವನ್ನ ಮತ್ತೆ ವಿಸ್ತರಣೆ ಮಾಡಲಾಗಿದೆ. ನವೆಂಬರ್ 5ರಂದು ಸಿಬಿಐನಿಂದ ಬಂಧಿತರಾಗಿರುವ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಜಾಮೀನು ಅರ್ಜಿ ಈಗಾಗಲೇ ವಜಾಗೊಂಡಿದ್ದು, ಅವರಾಗಲೇ ಹೈಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಸಿದ್ದಾರೆ. ಈ ನಡುವೆ ಇಂದು ಅವರ ನ್ಯಾಯಾಂಗ ಬಂಧನದ ಅವಧಿ ಮುಗಿದ ಬೆನ್ನಲ್ಲೇ ಇಂದು ಧಾರವಾಡದ ಸಿಬಿಐ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆಯನ್ನ ನಡೆಸಿ ನ್ಯಾಯಾಂಗ ಬಂಧನವನ್ನ ಜನವರಿ 8ರವರೆಗೆ ವಿಸ್ತರಣೆ ಮಾಡಿದ್ರು. ವಿನಯ್ ಕುಲಕರ್ಣಿ ಅವರ ಮಾವ ಚಂದ್ರಶೇಖರ್ ಇಂಟಿ ಕೂಡ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಬೆಳಗಾವಿಯ ಹಿಂಡಲ್ಗಾ ಜೈಲಿನಲ್ಲಿ ವಿನಯ್ ಕುಲಕರ್ಣಿ ಹಾಗೂ ಧಾರವಾಡ ಜೈಲಿನಲ್ಲಿ ಚಂದ್ರಶೇಖರ್ ಇಂಟಿ ಇರುವುದನ್ನ ಇಲ್ಲಿ ಸ್ಮರಿಸಬಹುದು. ಧರ್ಮ ಜಾತಿ ಹೆಸರಿನಲ್ಲಿ ದೇಶ ಒಡೆಯುತ್ತಿದ್ದಾರೆ. ಶಿವರಾಜ್ ಗೋರ್ಪಡೆ ಆರೋಪ. ಬಿಜೆಪಿ ಆಡಳಿತದಲ್ಲಿ ಸಾಮಾಜಿಕ ನ್ಯಾಯಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ. ಸಂವಿಧಾನವನ್ನ ದುರ್ಬಲವಾಗಿಸಲು ಪ್ರಯತ್ನ ನಡೆಸಿದ್ದು, ಜಾತ್ಯತೀತ ತತ್ವವನ್ನ ಹಾಳು ಮಾಡುತ್ತಿದ್ದಾರೆ. ಜಾತ್ಯತೀತ ದೇಶದ ಕಲ್ಪನೆಗೆ ಕೊಡಲಿ ಪೆಟ್ಟು ನೀಡಿ ಧರ್ಮ ಜಾತಿ ಹೆಸರಿನಲ್ಲಿ ದೇಶ ಒಡೆಯುತ್ತಿದ್ದಾರೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಿವರಾಜ್ ಗೋರ್ಪಡೆ ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಗೋರ್ಪಡೆಯವರ ಬಂಗಲೆಯಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ 135ನೇ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಅನೇಕ ಜನಪರ ಯೋಜನೆಗಳು ಹಾಗೂ ಅಭಿವೃದ್ಧಿ ಕೆಲಸಗಳನ್ನು ಜಾರಿಗೆ ತರುವ ಮೂಲಕ ಕಾಂಗ್ರೆಸ್ ಪಕ್ಷ ದೇಶದ ಆರ್ಥಿಕವಾಗಿ ಸದೃಢವಾಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದರು. ಆದರೆ ಕಾಂಗ್ರೆಸ್ ಯೋಜನೆಗಳನ್ನ ಬಿಜೆಪಿ ತನ್ನ ಪ್ರಚಾರಕ್ಕಾಗಿ ಬಳಕೆ ಮಾಡುತ್ತಿರುವುದು ದುರಂತದ ಸಂಗತಿಯಾಗಿದೆ ಎಂದರು. ವೀರಣ್ಣ ಸೊನ್ನದ್ ಮಾತನಾಡಿ, ಸಮಾನತೆಯ ತತ್ವದಡಿಯಲ್ಲಿ ಕಾಂಗ್ರೆಸ್ ಪಕ್ಷವು ಕೆಲಸ ಮಾಡುತ್ತಿದೆ. ನೆಹರು ಅವರು ಜಾರಿಗೆ ತಂದ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಸಾಕಷ್ಟು ಅಭಿವೃದ್ಧಿ ಕೆಲಸಕ್ಕೆ ಮುನ್ನಡೆ ಬರೆದಿದ್ದು ಕಾಂಗ್ರೆಸ್ ಪಕ್ಷವಾಗಿದೆ ಎಂದರು. ಆದರೆ ಇದೇ ಯೋಜನೆಗಳನ್ನ ಹೆಸರು ಬದಲಾವಣೆ ಮಾಡಿ ಬಿಜೆಪಿ ಕೊಳ್ಳೆ ಹೊಡೆಯುವ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದ್ರು. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ತಮ್ಮ ಸ್ವಾರ್ಥ ಬದಿಗಿಟ್ಟು ಪಕ್ಷದ ಬಲವರ್ಧನೆಗೆ ಶ್ರಮ ವಹಿಸಬೇಕಿದೆ ಎಂದರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ರಾಜು ಸಾಂಗ್ಲಿಕಾರ್, ದಾದು ಹನಗಿ, ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಡಿಸೆಂಬರ್ 28, 1885ರಲ್ಲಿ ಏನು ಬ್ರಿಟಿಷರ ಆಳ್ವಿಕೆಯಿಂದ ಭಾರತವನ್ನ ಸ್ವತಂತ್ರವಾಗಿ ಮಾಡಲಿಕ್ಕೆ ಕಾಂಗ್ರೆಸ್ ಅಂತ ಒಂದು ಸಂಸ್ಥೆ ಸ್ಥಾಪನೆ ಆಯಿತು. ಆಗಿನಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಲಕ್ಷಾಂತರ ಕಾಂಗ್ರೆಸ್ಸಿನ ಕಾರ್ಯಕರ್ತರು ತ್ಯಾಗ ಬಲಿದಾನ ಕೊಡೋದ್ರ ಮೂಲಕ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಇವತ್ತ ಆ ಪಕ್ಷ ಹೆಮ್ಮರವಾಗಿ ಬೆಳೆದು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಸುಮಾರು 490 ಅರಸು ಮಂಥನಗಳ ಮನವನ್ನು ಒಲಿಸಿ ಭಾರತ ದೇಶಕ್ಕೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ತರುವುದರ ಮೂಲಕ ಮೇಲು ಕೀಳು ಎಂಬ ಏನು ವಿಚಾರ ಇತ್ತು ಅದನ್ನ ದೇಶದಿಂದ ಹೋಗಲಾಡಿಸೋದ್ರ ಮೂಲಕ ನಾವೆಲ್ಲ ಸರಿಸಮಾನರು ಅನ್ನೋ ಒಂದು ವಿಚಾರವನ್ನ ತರುವುದರ ಮೂಲಕ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆ ಇವತ್ತ ಆಡಳಿತ ನಡೆಸುವ ದಿಶೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸಂವಿಧಾನವನ್ನ ರಚನೆ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಇವತ್ತ ಪ್ರತಿಯೊಂದು ಆಡಳಿತ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತಿ ಇರಲಿ, ತಾಲೂಕ್ ಪಂಚಾಯತಿ ಇರಲಿ, ಜಿಲ್ಲಾ ಪಂಚಾಯತಿ ಇರಲಿ, ಇವತ್ತ ಎಲ್ಲ ಕಡೆ ಮೀಸಲಾತಿಯನ್ನು ತರೋದ್ರ ಮೂಲಕ ಪ್ರತಿಯೊಬ್ಬರಿಗೂ ಜಾತ್ಯತೀತವಾಗಿ ಅವಕಾಶ ಸಿಗಲಿ ಅನ್ನೋ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ಇವತ್ತ ಕಾಂಗ್ರೆಸ್ ಪಕ್ಷ ಈ ದೇಶವನ್ನ ಎಲ್ಲ ರೀತಿಯ ಸೌಲಭ್ಯಗಳಿಂದ ಸೌಕರ್ಯಗಳಿಂದ ರಚನೆ ಮಾಡಿದೆ. ಇವತ್ತ ಬಹಳಷ್ಟು ಮಂದಿ ಹೇಳ್ತಾರ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕಾಗಿ ಏನ್ ಮಾಡೈತೆ ಅಂತ ಹೇಳಿ. ಇವತ್ತ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೋಸ್ಕರ ಹಲವಾರು ಜನಪರ ಯೋಜನೆಗಳನ್ನ ತರುವುದರ ಮೂಲಕ ಇವತ್ತ ಆಡಳಿತ ನಡೆಸಿದೆ. ಏನು ಕೆಲವಿಷ್ಟು ಮನೋವಾದಿಗಳು ಆ ವಿಚಾರವನ್ನ ಅಲ್ಲಗಳೆದು ಇವತ್ತ ಸುಳ್ಳು ಭರವಸೆಗಳ ಮೂಲಕ ದೇಶದಲ್ಲಿ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿದ್ದಾರೆ. ಅದನ್ನ ನಾವೆಲ್ಲ ತಿರಸ್ಕರಿಸಬೇಕಾಗಿದೆ. ಯಾಕಂದ್ರೆ ಸುಮಾರು 135 ವರ್ಷಗಳ ಇತಿಹಾಸವುಳ್ಳ ಕಾಂಗ್ರೆಸ್ ಪಕ್ಷ ಎಲ್ಲ ರೀತಿಯ ಜನಪರವಾದ ಯೋಜನೆಗಳನ್ನ ಈ ರಾಜ್ಯಕ್ಕೆ ನೀಡುವುದರ ಮೂಲಕ ಕಾಂಗ್ರೆಸ್ ಪಕ್ಷ ಇವತ್ತ ದೇಶದಲ್ಲಿ ತಾಯಿ ಬೇರಾಗಿದೆ. ಆ ಒಂದು ವಿಚಾರವನ್ನ ಇವತ್ತು ನಾವೆಲ್ಲ ಸ್ಮರಿಸುತ್ತಾ ಏನು ಕಾಂಗ್ರೆಸ್ ನಲ್ಲಿ ನಾವೆಲ್ಲ ಇದ್ದೀವಿ ಅದನ್ನ ನಾವೆಲ್ಲ ಒಂದು ಒಳ್ಳೆ ವಿಚಾರವನ್ನ ಜನರಿಗೆ ತಿಳಿಸುವುದರ ಮೂಲಕ
ಇವತ್ತ ಕಾಂಗ್ರೆಸ್ ಪಕ್ಷದಿಂದ ಈ ದೇಶಕ್ಕೆ ಅಭಿವೃದ್ಧಿ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಈಗಾಗಲೇ ಸಾಬೀತಾಗಿದೆ. ಆದ್ರ ಕೇವಲ ಒಂದು ಸುಳ್ಳು ಪಾಲಿಕೆಯ ಮೇಲೆ ಹಾರಾಡಿದ ಕನ್ನಡದ ಧ್ವಜ. ಕನ್ನಡ ಪರ ಹೋರಾಟಗಾರ ಶ್ರೀನಿವಾಸ್ ತಾಳೂರ್ಕರ್ ಸಾರಥ್ಯದಲ್ಲಿ ಕನ್ನಡದ ಅಭಿಮಾನಿಗಳು ಬೆಳಗಾವಿಯ ಮಹಾನಗರ ಪಾಲಿಕೆಯ ಎದುರು ಕನ್ನಡದ ಧ್ವಜ ಹಾರಿಸುವ ಮೂಲಕ ಕನ್ನಡಿಗರ ಬಹುದಿನಗಳ ಕನಸು ನನಸು ಮಾಡಿದ್ದಾರೆ. ಶ್ರೀನಿವಾಸ್ ತಾಳೂರ್ಕರ್ ನೇತೃತ್ವದಲ್ಲಿ ಕನ್ನಡ ಅಭಿಮಾನಿಗಳ ಗುಂಪು ಕನ್ನಡದ ಜಯ ಘೋಷಗಳೊಂದಿಗೆ ಬೆಳಗಾವಿ ಮಹಾನಗರ ಪಾಲಿಕೆಗೆ ಆಗಮಿಸಿ ಧ್ವಜ ಕಂಬದ ಸಮೇತ ಪಾಲಿಕೆಯ ಮುಖ್ಯದ್ವಾರದ ಬಳಿ ಕನ್ನಡದ ಧ್ವಜವನ್ನ ಹಾರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಳಗಾವಿಯ ಮಹಾನಗರ ಪಾಲಿಕೆಯ ಮೇಲೆ ಕನ್ನಡದ ಧ್ವಜ ಹಾರಿಸಬೇಕೆನ್ನುವುದು ಕನ್ನಡಿಗರ ಬಹುದಿನಗಳ ಕನಸಾಗಿತ್ತು. ಕನ್ನಡ ಪರ ಹೋರಾಟಗಾರ ಶ್ರೀನಿವಾಸ್ ತಾಳೂರ್ಕರ್ ಕನ್ನಡದ ಧ್ವಜ ಹಾರಿಸಿ ಕನ್ನಡದ ಕಳಕಳಿ ತೋರಿಸಿದ್ದಾರೆ. ಇವತ್ತಿನ ದಿವಸ ಇದು ಬೆಳಗಾವಿಯ ಕನ್ನಡ ಗಂಡು ಮೆಟ್ಟಿನ ಸ್ಥಳ. ಹಲವಾರು ವರ್ಷಗಳಿಂದ ನಮ್ಮ ಹಿರಿಯರು ಕನ್ನಡ ಸಹ ಪ್ರಾಣ ಕೊಟ್ಟಿದ್ದಾರೆ. ಈ ದಿವಸ ರಾಜ್ಯೋತ್ಸವದಲ್ಲಿ ಜಿಲ್ಲಾಡಳಿತ ರಾಜ್ಯೋತ್ಸವ ಮಾಡ್ಲಿಕ್ಕೆ ಕೊಟ್ಟಿಲ್ಲ. ಪರಪರೆಗಳನ್ನು ಹಚ್ಚಿದ್ದನ್ನು ಪೊಲೀಸರು ತೆಗೆದಿದ್ದಾರೆ, ಬಾವುಟಗಳನ್ನು ತೆಗೆದಿದ್ದಾರೆ, ಭುವನೇಶ್ವರಿ ಪೂಜೆ ಮಾಡ್ಲಿಕ್ಕೆ ಕೊಟ್ಟಿಲ್ಲ. ಒಂದು ಕಡೆ ಸರ್ಕಾರ ಮರಾಠಿ ಪ್ರಾಧಿಕಾರ ಮಾಡಿ ಮರಾಠಿಗರ ಬೆಲೆ ಕೊಡ್ತಾ ಇದೆ, ಕೊಡಲಿ, ನನಗೂ ಅವ್ರಿಗೂ ಒಳ್ಳೇದಾಗಲಿ. ಪೊಲೀಸರ ಕೆಲಸ ಏನಿವತ್ತು ಧ್ವಜ ಹಚ್ಚಿದಾಗ ಅಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋದಷ್ಟೇ ಅದ. ಇವತ್ತು ಏನಾಗ್ಬಿಟ್ಟಿದೆ, ಪೊಲೀಸರು ಬಂದು ನಮ್ಮ ಮೇಲೆ ಈ ಬಟ್ಟೆ ಹರಿದು ಹಲ್ಲೆ ಮಾಡಿ ನಮ್ಮಿದ್ದಂಥ ಆ ಎಲ್ಲ ಸಾಹಿತ್ಯಗಳನ್ನ ತೊಗೊಂಡು ಹೋಗೋದಪ್ಪ ಅಂದ್ರೆ ಇವ್ರು ಏಕದಮ ಕೀಳುಮಟ್ಟದ ಕೆಲಸ ಪೊಲೀಸರು ಮಾಡತ್ತಾರೆ. ನಾವು ತಪ್ಪು ಮಾಡಿದ್ರೆ ನಮ್ಮ ಕಾನೂನಿನ ಬಗ್ಗೆ ಚೌಕಟ್ಟಿನಾಗ ನೀವು ಅರೆಸ್ಟ್ ಮಾಡಿರಿ, ಕೇಸ್ ಹಾಕ್ರಿ, ನಡೀತದ. ಈ ರೀತಿ ಬಂದು ಹಲ್ಲೆ ಮಾಡಿ ಈ ರೀತಿ ಮಾಡೋದಪ್ಪ ಅಂದ್ರೆ ಕನ್ನಡಿಗರಿಗೆ ಇದು ಪೊಲೀಸರು ಕೊಡ್ತಕ್ಕಂಥ ಶೋಭೆ ಕಾರ್ಯ ಅಲ್ಲ. ಮೊದಲು ಒಳ್ಳೆ ಪೊಲೀಸ್ ಅಧಿಕಾರಿಗಳಿದ್ರು, ಯಾರಾದರೂ ಕನ್ನಡದ ಬಗ್ಗೆ ವಿರೋಧ ಮಾಡಿದ್ರೆ ಲಾಠಿ ಏಟು ತೋರಿಸ್ತಾ ಇದ್ರು. ಇವತ್ತು ಏನಾಗೈತಪ್ಪ ಅಂದ್ರೆ ಕನ್ನಡದ ಇವತ್ತು ತಮಗೆ ಗುರ್ತಿರ್ಬೋದು, 2005ರಲ್ಲಿ ಡಾಕ್ಟರ್ ಶಾಲಿನಿ ರಜನೀಶ್ ಅವರು ಇವತ್ತು ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕನ್ನಡ ಕೆಲಸ ಮಾಡ್ಯಾರ ಅಂತೇಳಿ ವಿಧಾನಸೌಧದಲ್ಲಿ ದೊಡ್ಡ ಹುದ್ದೆ ಒಳಗದಾರ. ಅವತ್ತಿನ ದಿವಸ ನಾವು 2005ರಲ್ಲಿ ಪ್ರಾದೇಶಿಕ ಆಯುಕ್ತರ ಮುಂದೆ DC ಕಚೇರಿ ಮುಂದೆ ಕನ್ನಡ ಬಾವುಟ ಹಚ್ಚಿದ್ದೀವಿ, ಸುವರ್ಣಸೌಧದ ಮುಂದೆ ಕನ್ನಡ ಬಾವುಟ ಹಚ್ಚಿದ್ದೀವಿ, ಬಸ್ ನಿಲ್ದಾಣ ವೃತ್ತದಲ್ಲಿದೆ, ಎಲ್ಲ ನಗರದಾಗ ಅದಾವ ಕನ್ನಡ ಬಾವುಟಗಳಿದಾವೆ. MES ಧ್ವಜ ಹರಿಸ್ತಾರ, ಮರಾಠಿಗರು ಅದಾವು, ಹಿಂದೂಗಳು ಅದಾವ, ಮುಸ್ಲಿಮರು ಅದಾವ, ಎಲ್ಲೂ ಒಂದು ಗಲಾಟೆ ಇಲ್ಲ. ಈ ಪೊಲೀಸರಿಗೆ ಯಾಕೆ ಬೇಕಾಗೈತಿ ಇದು? ಪರ್ಮಿಷನ್ ಕೇಳೋರು ಇವ್ರು ಯಾರು ಪೊಲೀಸರು? ಕೇಳ್ಬೋದು, ನೀವು ಹೋಗಿ ಮುನ್ಸಿಪಾಲ್ಟಿಯವ್ರು ಬಂದು ನಾವು ಪರ್ಮಿಷನ್ ಕೇಳ್ಬೋದು. ನಾವು ಕಾರ್ಪೊರೇಷನ್ ಒಳಗೆ ಹಚ್ಚಿಲ್ಲ, ಅವ್ರ ಸಂಬಂಧ ಇಲ್ಲ. ಇದರಿಗೆ ಕನ್ನಡ ಭವನ ಅದ, ಅಲ್ಲಿ ಅವ್ರ ಸಂಬಂಧ ಬರ್ತಾರೆ, ಅವ್ರ ರಸ್ತೆ ಐತಿದ, ರಸ್ತೆ ಎಲ್ಲರ ಹಕ್ಕು ಐತಿದ. ಅವ್ರೇನ ಮಹಾನಗರ ಪಾಲಿಕೆಯವರು ತೆರವುಗೊಳ್ಸಕ್ಕೆ ಅವ್ರಿಗೂ ಹಕ್ಕಿಲ್ಲ. ಕಂಪೌಂಡ್ ಒಳಗೈತಿ, DC ಆಫೀಸ್ ಹೊರಗೆ ಹಚ್ಚಿದ್ದೀವಿ, ಸುವರ್ಣಸೌಧ ಹೊರಗೆ ಮಹಾದ್ವಾರ ಹೊರಗದ, ಅದು ಕಾನೂನು ಚೌಕಟ್ಟೆ ಯಾರು ಮಾಡಕ್ಕೆ ಬರೋದಿಲ್ಲ. ಇನ್ನೂ ಭಾರತ ಧ್ವಜ ಒಳಗೆ ಹಚ್ಚಿದ್ರೆ ಅದ್ರ ಪಕ್ಕ ನಾವು ಕಾನೂನು ಉಲ್ಲಂಘನೆ ಮಾಡೋದಿಲ್ಲ. ಪರ್ಮಿಷನ್ ಪೊಲೀಸರು ಕೇಳ್ತಾರೆ, ಅವ್ರು ಕೇಳೋದಲ್ರಿ. ಅಲ್ಲಿ ಏನೂ ಆಗಬಾರ್ದು, ಶಾಂತದ ಭಂಗ ಆಗಬಾರ್ದು, ಅಷ್ಟೇ ರಕ್ಷಣೆ ಕೊಡೋದು ಅವ್ರ ಕರ್ತವ್ಯ ಐತಿ. ಇಲ್ಲಿ ಬಂದು ಹೋರಾಟಗಾರರ ಮೇಲೆ ಬಂದು ಹಲ್ಲೆ ಮಾಡೋದಪ್ಪ ಅಂದ್ರೆ ಇದು ಕನ್ನಡಿಗರು ಮಾಡ್ತಕ್ಕಂಥ ಮೊದಲನೇ ದ್ರೋಹ. ಅದು ಬೆಳಗಾವಿ ಮಹಾನಗರ ಪಾಲಿಕೆ ಮೇಲೆ ಕನ್ನಡ ಬಾವುಟ ಹಾರಬೇಕು. ಹಲವಾರು ಕನ್ನಡಿಗರ ಕನಸಿತ್ತಿದು, ಆ ಕನಸು ನನಸು ಮಾಡಬೇಕು. ನಾವು ಮಾಡಿದ್ವಿ. ಆದ ಕಸ್ತೂರಿ ಬಾವಿ ಇರ್ತಕ್ಕಂಥ ಒಬ್ಬ ಕನ್ನಡತಿ 15 ವರ್ಷಗಳಿಂದ ಮಹಾನಗರ ಪಾಲಿಕೆ ಮೇಲೆ ಕನ್ನಡ ಬಾವುಟ ಹಾರಬೇಕು. ಕನ್ನಡ ಕಾಲಲ್ಲೇ ಪಾದರಕ್ಷಣೆ ತೊಟ್ಟಿಲ್ಲ. 3 ಸಲ ಧ್ವಜ ಹಾರಿಸಲು ಪೊಲೀಸರು ಕಿತ್ತೊಗೆದ್ರು, ರಾತ್ರಿ ಹೆಚ್ಚಿದ್ರು ಅವರು. ನಾವು ಗಂಡಸರಾಗಿ ಹಗಲಿ ಹೆಚ್ಚಾಗಿ ಬಂದೇವಿ. ಆದ್ರೂ ಸಹಿತ ಪೊಲೀಸರು ಬಂದು ಹಲ್ಲೆ ಮಾಡ್ತಾರಪ್ಪ ಅಂದ್ರೆ ಪೊಲೀಸರ ಕೆಲಸ ಏನ? ಕನ್ನಡ ಬೆಳೆಸಬೇಕ್ರಿ. ಕನ್ನಡದ ಅನ್ನ ಉಂಟೇವಲ್ಲರು. ಕನ್ನಡ ದ್ರೋಹ ಬಗದ್ರೆ ಕನ್ನಡಕ್ಕೆ ದೊಡ್ಡ ಹಾನಿ ಆಗ್ತದೆ. ಇದು ಏನು ಕಟ್ಕೊಂಡಿದ್ದೇನಲ್ಲ ಇದ? ಯಾಕಂದ್ರೆ ಸುವರ್ಣಸೌಧ ಮುಂದೆ ಹಚ್ಚುವಾಗ ಸಹಿತ ಪೊಲೀಸರು ನಮ್ಮನ್ನ ಅರೆಸ್ಟ್ ಮಾಡಿದ್ರು. ಅವ್ರ ರಕ್ಷಣೆ ಕೊಟ್ಟಿದ್ದನ ಇದೇ ಹಳದಿ ಕೆಂಪು ಶಾಲು. ಇದು ಹಳದಿ ಕೆಂಪು ಶಾಲು ಇದಿರಲ್ಲ, ಇದು ಕನ್ನಡ ನೆಲ ಜಲಗೋಸ್ಕರ ನಾವು ಹೋರಾಟ ಮಾಡಲಿಕ್ಕೆ ನಾವು ಬಾವುಟ ಹಾರಿಸ್ತೀವಿ. ಇವತ್ತು ದಿವಸ ನನ್ನ ರಕ್ಷಣೆ ಮಾಡಬೇಕಾದ್ರೆ ಇವತ್ತು ದಿವಸ ಇದು ಹಳದಿ ಕೆಂಪು ಇದು ಅವಶ್ಯ ಇದೆ. ಈ ಕೊಳ್ಳ ಕಟ್ಕೊಂಡಿವಿ, ಜೈಗೆ ಹೋಗಿದ್ರೆ ನನ್ನ ಪ್ರಾಣ ಹೋಗ್ತದೆ, ಕನ್ನಡ ಸಹ ಹರಿದು ಹೋಗ್ತದೆ. ಅವ್ರು ತಾಕತ್ತಿದ್ರೆ ಮಾಡಿ ತೋರಿಸ್ಲಿ. ಅವ್ರು ವಾಟಾಳ್ ನಾಗರಾಜ್ ಅವರು ಹೇಳ್ತಾರೆ, ಕನ್ನಡ ಪರ ಸಂಘಟನೆ ಹೋರಾಟಗಾರರು ಏನು ಮಾಡಿದ್ದಾರೆ ಕೆಲಸ, ಇದಕ್ಕೆ ನಾವೆಲ್ಲರೂ ಬೆಂಬಲ ಕೊಡ್ತೀವಿ, ಕರ್ನಾಟಕ ಜನತೆ ನಿಮ್ಮ ಜೊತೆ ಇದೆ, ನೀವು ಹೋರಾಟದ ಮುಂದುವರಿಸಿ ಅಂತ ಹೇಳ್ತಾರೆ ವಾಟಾಳ್ ನಾಗರಾಜ್ ಅವರು. ಸರ್, ವಾಟಾಳ್ ಅವರಿಗೆ ತುಂಬ ಧನ್ಯವಾದಗಳು. ಯಾಕಂದ್ರೆ ರೀ ಅವ್ರ ಆಯುಷ್ಯರವಲ್ಲ ಕನ್ನಡ ಹೋರಾಟದಾಗಾಯ್ತು. ವಾಟಾಳ್ ಅಂದ್ರೆ ಕನ್ನಡ, ಕನ್ನಡ ಅಂದ್ರೆ ವಾಟಾಳ. ಕನ್ನಡಕ್ಕಂದ್ರೆ ಅವ್ರು ಕನ್ನಡ ಹಾಕೋತಾರಲ್ಲ, ಅದು ಕನ್ನಡಕದ. ಈ ಮಂದಿಗೆ ಏನು ಗುರುತಿಲ್ಲ. ಅವತ್ತು ಕನ್ನಡದ ಕಿಚ್ಚ ಹಚ್ಚೋರು ವಾಟಾಳ್ ನಾಗರಾಜರ, ಅವ್ರಿಗೆ ತುಂಬ ಧನ್ಯವಾದಗಳು. ಇನ್ನೂ ಒಂದು ಏನು ಹೇಳ್ತಾನಪ್ಪ ಅಂದ್ರೆ, ಬೆಂಗಳೂರಲ್ಲಿ ನಮ್ಮ ರಕ್ಷಣಾ ವೇದಿಕೆ ಅದಾವ, ಗೌಡ್ರದದ, ಶೆಟ್ರದದ, ಹಲವಾರು ಬಂಡವಾಳ ಅದಾವ.
ಬರ್ರಿ ನೀವು, ಯಾಕಂದ್ರೆ ಈ ಅನ್ಯಾಯವನ್ನ ಸರಿಪಡಿಸಬೇಕಾಗೈತಿ. ಅದ್ರ ಸಲುವಾಗಿ ಅವರ ಒಂದು ಏನು ವಾಟಾಳ ಹೇಳಿದಾರಲ್ಲ, ಅವ್ರ ಜೊತೆಲಿ ನಾವಿದ್ದೀವಿ, ನಿಮ್ಮ ಜೊತೆಲಿ ಎಲ್ಲರೂ ಕೂಡಿ ಕನ್ನಡ ಬೆಳೆಸ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳೋಣ.